ಸ್ಟ್ರಕ್ಚರ್ ಸರಿ ಇಲ್ಲ. ಕರೆಕ್ಟ್. ಸ್ಟ್ರಕ್ಚರ್ ಸರಿ ಇಲ್ಲ. ಕೇಂಬರು ಒಂದು ಕಾರಣ. ಬೇಸಿಕ್ ಫೌಂಡೇಶನ್ ಸರಿ ಇಲ್ಲ. ಸಬ್ ಸ್ಟ್ರಕ್ಚರ್. ಸೊ ನೀವು ಕೆಳಗಡೆ ವೆಟ್ ಮಿಕ್ಸ್ ಹಾಕಿದ್ರೆ ಅಷ್ಟು ದೊಡ್ಡದಾಗಿ ಕಿತ್ತೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ವೆಟ್ ಮಿಕ್ಸ್ ಅಲ್ಲೇ ಏನೋ ವೀಕ್ನೆಸ್ ಇದೆ. ಈಗ ಆಯ್ತು, ವೆಟ್ ಮಿಕ್ಸ್ ಅಲ್ಲಿ ವೀಕ್ನೆಸ್ ಇರ್ಲಿಲ್ಲ, ಸರ್ಫೇಸ್ ಕೇಂಬರ್ ಇರ್ಲಿಲ್ಲ, ಅಲ್ಲಿ ಸಾಸರ್ ಆಗಿತ್ತು, ನೀರ್ ನಿಂತ್ಕೊಳ್ತು, ಅಥವಾ ಅಲ್ಲಿ ಸರಿಯಾಗಿ ಪರ್ಕೊಲೇಷನ್ ಇರ್ಲಿಲ್ಲ. ಸೊ ಆಸ್ಫಾಲ್ಟ್ ವೀಕ್ನೆಸ್ ಇಂದ ಕಿತ್ತೋಗಿದೆ ಅಂತಾನು ಇಟ್ಕೊಳ್ಳೋಣ, ಡ್ರೈನೇಜ್ ಇರ್ಲಿಲ್ಲ ಅಂತ. ಕಿತ್ತೋದ್ಮೇಲೆ ಜಲ್ಲಿನೂ ಕಿತ್ತೋಗಿರುತ್ತೆ, ಸಬ್ ಸರ್ಫೇಸು ಹಾಳಾಗಿರುತ್ತೆ. ನೀವು ಅದ್ರ ಮೇಲೆ ಸಬ್ ಸರ್ಫೇಸ್ ರಿಪೇರಿ ಮಾಡದೆ ಮೇಲೆ ಮಾತ್ರ ಟಾರ್ ಹಾಕಿದ್ರೆ ಎಲ್ಲಿ ಉಳಿತದೆ? ನನ್ ಸಿಂಪಲ್ ಕ್ವೆಶ್ಚನ್. ಸೊ ನೀವು ಅದಕ್ಕೋಸ್ಕರ ಖರ್ಚು ಜಾಸ್ತಿ ಆದ್ರೂ ಪರವಾಗಿಲ್ಲ, ಬಾಕ್ಸ್ ಕಟಿಂಗ್ ಮಾಡಿ ಜಲ್ಲಿ ಹಾಕಲೇಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಇವತ್ತು ಪ್ಯಾಚ್ ಹಾಕೊಂಡು ಹೋಗೋದು, ಇನ್ನೊಂದು ವಾರ ಆದ್ಮೇಲೆ ಅದು ಕಿತ್ತೋಗಿರುತ್ತೆ. ಆದ್ರಿಂದ ಇನ್ನೂ ಬದ್ನಾಮು, ನಾವು ಬದ್ನಾಮು, ಜನನೂ ಹಾಳಾಗ್ತಾರೆ. ಬೇಕಾಗಿಲ್ಲ. ನೀವು ಮಾಡಿದ್ದು ಒಂದ್ಸತಿ ಪಕ್ಕ ಮಾಡ್ಬಿಡಿ. ಸೊ ದಯವಿಟ್ಟು ಇನ್ಮೇಲೆ ಎಲ್ಲರೂ ಬಾಕ್ಸ್ ಕಟಿಂಗ್ ಕಂಪಲ್ಸರಿ ಮಾಡಿ, ಜಲ್ಲಿ ಹಾಕ್ಲೇಬೇಕು. ಮೇಲೆ ಫಿನಿಶ್ ಮಾಡುವಾಗ ದಯವಿಟ್ಟು ರೋಡ್ ಲೆವೆಲ್ಗೆ ಫಿನಿಶ್ ಮಾಡಿ. ದಯವಿಟ್ಟು ಅದನ್ನ ಮತ್ತೆ ಒಂದು ಉಬ್ಬು ಮಾಡಿ, ಅದರಲ್ಲೇ ನಿಮ್ದು ಸರ್ಫೇಸ್ ಏನು ಮೊಬಿಲಿಟಿ ಅಂಡ್ಯುಲೇಷನ್ ಬಂದು ರೈಡರ್ ಕ್ವಾಲಿಟಿ ವಿಲ್ ಡಿಟ್ಯೂರರೇಟ್. ಸೊ ಏನು ಇನ್ಮೇಲೆ ದಯವಿಟ್ಟು ಬಾಕ್ಸ್ ಕಟಿಂಗ್ ಇಸ್ ಕಂಪಲ್ಸರಿ. ಬಾಕ್ಸ್ ಅದು ಬಾಕ್ಸ್ ಕ್ಯಾನ್ ಬಿ ಸ್ಕ್ವೇರ್, ರೆಕ್ಟಾಂಗಲ್ ಆರ್ ಎನಿಥಿಂಗ್ ಬಟ್ ಬಾಕ್ಸ್. ಅಂಡ್ ಇದರಲ್ಲಿ ನೀವು ದಯವಿಟ್ಟು ಕಂಜೂಸಿ ಮಾಡಕ್ ಹೋಗ್ಬೇಡಿ. ನೀವು ಪ್ಯಾಚ್ ಮಾಡೋದು ನೋಡ್ತೀವಲ್ಲ ನಾವು, ಒಂದು ಲೆಟರ್ಸ್ ಏನೋ ಒಂದು ಶೇಪ್ ಅಲ್ಲಿ ಹಾಕಿರ್ತಾರೆ, ಅಲ್ಲಿ ಲಾಸ್ಟ್ ಅಲ್ಲಿ ಎಡ್ಜ್ ಅಲ್ಲಿ ಒಂದು ಅರ್ಧ ಅಡಿ ಬಿಟ್ಟು ಬಿಟ್ಟಿರ್ತಾನೆ. ಅರ್ಧ ಅಡಿ ಬಿಟ್ರೆ ನಾಳೆ ಅದೇ ಓಪನ್ ಅಪ್ ಆಗುತ್ತೆ. ಅಂಡ್ ನನ್ನ ಪ್ರಕಾರ ಈಗ ಸಿಸಿ ಅವರು ಏನ್ ಹೇಳಿದ್ರು ಮೊಬಿಲೈಸೇಷನ್ ಅಂತ, ನೀವು ಒಂದು ವಾರ್ಡ್ ಅಥವಾ ಒಂದು ವಾರ್ಡ್ ಅಲ್ಲಿ 5 ರೋಡ್ ಅನ್ನ ಟಾರ್ಗೆಟ್ ಮಾಡಿ ಇವತ್ತು ಸರ್ವೆ ಮಾಡಕ್ ಹೇಳಿ. ನೀವು ಈಗ ಎಷ್ಟು ಏರಿಯಾ, ಎಷ್ಟು ಸ್ಕ್ವೇರ್ ಮೀಟರ್ ಅಂತ ಗೊತ್ತಾಗ್ಬಿಡುತ್ತೆ. ಹೌದಾ ಇಲ್ವಾ? ಎಷ್ಟು ಸ್ಕ್ವೇರ್ ಮೀಟರ್ ಅಂತ ಗೊತ್ತಾದ್ರೆ ನಾಳೆಗೆ ತಗೊಳ್ಳಿ ಅದನ್ನ. ಒನ್ ಡೇ ಅಲ್ಲಿ ಆ 5 ಈಗ 10 ಕಿಲೋಮೀಟರ್ ಟಾರ್ಗೆಟ್ ಮಾಡಿ. 10 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಲೆಟಸೆ ಒಂದು 20 ಪಾಟೋಲ್ ಇದೆ. 20 ಪಾಟೋಲ್ ಸೇರಿಸಿದ್ರೆ ಲೆಟಸೆ ಒಂದು 200 ಸ್ಕ್ವೇರ್ ಮೀಟರ್ಸ್ ಬರುತ್ತೆ. 200 ಸ್ಕ್ವೇರ್ ಮೀಟರ್ಸ್ ಅಂತ ಇವತ್ತೇ ಅಸೆಸ್ ಮಾಡ್ಕೋಬಹುದು ನೀವು. ಯಾಕಂದ್ರೆ ಈಚ್ ಪಾಟೋಲ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಗೆ ಗೊತ್ತಾಗುತ್ತೆ, ನೀವು ಮಾಡ್ಬೇಕಾಗಿಲ್ಲ. ಇದೇನ್ ಕೆಲಸ, ಹೋಗ್ಲಿ ಅಲ್ಲಿ ಅಸೆಸ್ ಮಾಡ್ಲಿ, ಇದನ್ನ ಎಷ್ಟು ಬಾಕ್ಸ್ ಕಟಿಂಗ್ ಮಾಡ್ಬೇಕು ಅಂತ ಎಲ್ಲ ಇವು ಪಾಯಿಂಟ್ ಮಾಡ್ಕೊಂಡ ಟೋಟಲ್ ಮಾಡ್ದ. ನಾಳೆಗೆ ಟಾರ್ಗೆಟ್ 200 ಸ್ಕ್ವೇರ್ ಮೀಟರ್ಸ್ ಟಾರ್ಗೆಟ್ ಅಂತ ಇಟ್ಕೊಂಡ ಅಷ್ಟಕ್ಕೆ ಮೊಬಿಲೈಸ್ ಮಾಡ್ಕೋಬೇಕು ಮೆಟೀರಿಯಲ್. ಅಷ್ಟನ್ನ ಮಾಡ್ಕೊಂಡು ಹೋಗ್ಬೇಕು. ಸಾಧ್ಯ ಆದಷ್ಟು ಕಾಂಪೋಸಿಟ್ ಮೆಷಿನ್ ಇದ್ರೆ, ಕಟಿಂಗು ಫಿಲ್ಲಿಂಗು ಎಲ್ಲ ಒಂದೇ ಮೆಷಿನ್ ಇದ್ರೆ ಒಳ್ಳೇದು ನನ್ನ ಪ್ರಕಾರ. ಇಲ್ಲ ಅಂದ್ರೆ ಆಯ್ತು, ಕಟ್ಟರೆ ಬೇರೆ, ಜಲ್ಲಿ ಹಾಕೋದೇ ಬೇರೆ, ಅಂಡ್ ಹಾಟ್ ಮಿಕ್ಸ್ ಅಥವಾ ಕೋಲ್ಡ್ ಮಿಕ್ಸ್ ಬೇರೆ, ಹಂಗಾದ್ರೂ ಮಾಡಿ. ಬಟ್ ಅಲ್ಟಿಮೇಟ್ಲಿ ಇಟ್ ಶುಡ್ ಬಿ, ನನ್ನ ಪ್ರಕಾರ ಒಂದೇ ಮಿಷಿನ್ ಇದ್ರೆ ಒಳ್ಳೇದು. ಅದಕ್ಕೆ ಅಲ್ಲಿಂದನೇ ಹೋಗ್ತೀವಿ. ಯಾವ ಕಂಪನಿ ಅಂತ ನಾನು ಹೇಳೋದಿಲ್ಲ, ಯಾರು ವೆಂಡರ್ ಅಂತ ನಾನು ಹೇಳೋದಿಲ್ಲ. ಬಟ್ ಗೋ ಫಾರ್ ಎ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್. ಮೊದಲೇ ಮಾಡೋದು ಪ್ಯಾಚ್ ಹಾಕೋ ಕೆಲಸ, ಅದರಲ್ಲೂ ಕೂಡ ಟ್ಯಾಪೆ ಹಾಕೋದು ಮಾಡಬೇಡಿ. ಹಾಕೋ ಪ್ಯಾಚ್ ಅನ್ನಾದ್ರೂ ಸರಿಯಾಗಿ ಹಾಕೋಣ, ಇಲ್ಲ ಅಂದ್ರೆ ಇನ್ನೂ ಮರ್ಯಾದೆ ಹೋಗುತ್ತೆ ನಮ್ಗೆ.